ಮಲಾಕಿಯನು ಬರೆದ ಪ್ರವಾದನೆ ಪುಸ್ತಕ 3ನೇ ಅಧ್ಯಾಯ 17ನೇ ವಚನ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾರೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ದೇವರ ದಿನಕ್ಕೋಸ್ಕರವಾಗಿ ಕಾದುಕೊಳ್ತಾ ಇದ್ದೀರಾ? ಯಾವಾಗ ನನ್ನ ಜೀವಿತದಲ್ಲಿ ಸುಖ ದಿನಗಳು ಬರ್ತದೆ ಎಂಬುದಾಗಿ ಹೇಳಿ ಎದುರು ನೋಡ್ತಾ ಇದ್ದೀರಾ? ಕೆಲವರನ್ನು ನಂಬಿ ನೀವು ಮನಸ್ಸೊತ್ತು ಹೋದರಾ? ದುಃಖ, ಪಾಡು, ಬರೀ ಅವಮಾನ, ಸೋಲುವಿಕೆ ಎಂಬುದಾದಂಥ ಸ್ಥಿತಿಯಲ್ಲಿ ಇದ್ದೀರಾ? ದೇವರು ನನ್ನ ಜೀವಿತದಲ್ಲಿ ಏನಾದರೂ ಒಂದು ಅದ್ಭುತವನ್ನು ಮಾಡ್ತಾರೆ ಎಂಬುದಾದಂತಹ ನಿರೀಕ್ಷೆ ಉಳ್ಳವರಾಗಿದ್ದೀರಾ? ದೇವರಾಗಿರುವಂಥ ಯೇಸುವೆ ನಿಮಗೆ ಹೇಳ್ತಾ ಇದ್ದಾರೆ, ನಾನು ಕಾರ್ಯವನ್ನು ಸಾಧಿಸುವಂಥ ದಿನದಲ್ಲಿ ಎಂಬುದಾಗಿ ಹೇಳಿ. ಆ ದಿನ ಇದೆ ಎಂಬುದಾಗಿ ಹೇಳಿ ನೀವು ನಂಬ್ರಿ. ಯಾಕಂದರೆ ದೇವರ ವಾಕ್ಯ ಹೇಗೆ ಹೇಳಲ್ಪಡ್ತದೆ, ಪ್ರಸನ್ನತೆಯ ಸಮಯದಲ್ಲಿ ನಿನ್ನ ಮನವಿಯನ್ನು ಕೇಳಿದನು, ರಕ್ಷಣೆಯ ದಿನದಲ್ಲಿ ನಿನ್ನನ್ನು ರಕ್ಷಿಸಿದನೆಂಬುದಾಗಿ ಹೇಳಿ. ನೀವು ಎದುರು ನೋಡುವಂಥ ದಿನ ಇದೆ ಎಂಬುದಾಗಿ ಹೇಳಿ ನಂಬ್ರಿ. ದೇವರು ನಿಮ್ಮನ್ನು ಸ್ವಂತ ಜನರಾಗಿ ಆರಿಸಿ ತೆಗೆದುಕೊಂಡಿದ್ದಾರೆ. ನಿಮ್ಮ ತಂದೆ, ನಿಮ್ಮ ತಾಯಿ ನಿಮ್ಮನ್ನು ಎಷ್ಟು ಪ್ರೀತಿಸಿದರೋ, ಎಷ್ಟು ನಿಮ್ಮ ವಿಷಯದಲ್ಲಿ, ನಿಮ್ಮ ಭವಿಷ್ಯತ್ತಿನ ವಿಷಯದಲ್ಲಿ ಅವರು ಅಕ್ಕರೆ ಉಳ್ಳವರಾಗಿದ್ದಾರೋ, ಅದಕ್ಕಿಂತಲೂ ಹೆಚ್ಚು ದೇವರು ನಿಮ್ಮನ್ನು, ನಿಮ್ಮ ಭವಿಷ್ಯತ್ತನ್ನು ರೂಪಿಸುವಂಥ ವಿಷಯದಲ್ಲಿ ಅಕ್ಕರೆ ಉಳ್ಳವರಾಗಿ, ಪ್ರೀತಿ ಉಳ್ಳವರಾಗಿದ್ದಾರೆ. ಆದ ಕಾರಣ ದೇವರನ್ನ ಭಯದಿಂದಲೂ ಭಕ್ತಿಯಿಂದಲೂ ಸೇವಿಸಿರಿ. ಅವರು ನಿಮ್ಮ ಜೀವಿತದಲ್ಲಿ ಬರೆಯಲ್ಪಟ್ಟಿರುವಂಥ ಕಾರ್ಯಗಳೆಲ್ಲವನ್ನು ಸಹ ನಡೆಸಲಿಕ್ಕೆ ಇಂದಿನಿಂದಲೇ ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು, ಹೊಸದಾದಂಥ ಗುರುತುಗಳನ್ನು ಅವರು ತೋರಿಸುವವರಾಗಿದ್ದಾರೆ. ನನಗೆ ಗೊತ್ತಿರುವಂಥ ಒಬ್ಬ ಸ್ನೇಹಿತರಿದ್ದಾರೆ. ಅವರು ಕರ್ತನನ್ನು ಆತುಕೊಂಡಂಥ ದೈವ ಮನುಷ್ಯರು. ಕರ್ತನ ಸಮ್ಮುಖದಲ್ಲಿ ಅವರು ಯಾವಾಗಲೂ ಸಹ ಅವರ ದಿನಕ್ಕೋಸ್ಕರವಾಗಿ ಅವರ ದೇವರ ಬಳಿಯಲ್ಲಿ ಬೇಡಿಕೊಳ್ಳುತ್ತಾ ಇದ್ರು. ಕರ್ತನು ಒಂದು ಮಹತ್ ಕಾರ್ಯವನ್ನು ಅವರ ಜೀವಿತದಲ್ಲಿ ಮಾಡಲ್ಪಟ್ಟರು. ಉತ್ತಮವಾದಂತಹ ಕೆಲಸ ಕಾರ್ಯಗಳು, ಉತ್ತಮವಾದಂತಹ ಆಶೀರ್ವಾದ ಮಾತ್ರವಲ್ಲದೆ ಒಳ್ಳೆಯ ಸಂಪಾದನೆಗಳು ಸಹ ಅವರಿಗೆ ಸಿಗಲ್ಪಟ್ಟಿತು. ಅವರು ಯಾವಾಗಲೂ ಸಹ ದೇವರನ್ನು ಕೊಂಡಾಡುವವರಾಗಿ ಇದ್ದರು. ಅದೇ ಪ್ರಕಾರವಾಗಿ ನಿಮ್ಮ ಜೀವಿತದಲ್ಲೂ ಸಹ ದೇವರು ಮಾಡುವಂಥ ಕಾರ್ಯಗಳಿಗೋಸ್ಕರವಾಗಿ ಯಾವಾಗಲೂ ದೇವರನ್ನು ಕೊಂಡಾಡ್ತಾ ಇರಿ. ನಿಮ್ಮ ಕಾರ್ಯ, ನಿಮ್ಮ ಜೀವಿತದಲ್ಲಿ ದೇವರು ನಡೆಸುವವರಾಗಿದ್ದಾರೆ. ಅದು ಇಂದಿನಿಂದಲೇ ಪ್ರಾರಂಭವಾಗ್ತದೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಇವರ ಜೀವಿತದಲ್ಲಿ ನೀವು ಕಾರ್ಯವನ್ನು ಸಾಧಿಸುವುದಕ್ಕಾಗಿ, ಇವರನ್ನ ಅಪ್ಪ ತಂದೆಯಾಗಿ ನೀವು ಕರುಣಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ನಾಮದಲ್ಲಿ ಇವರ ಪ್ರತಿಯೊಂದು ಕಾರ್ಯಗಳನ್ನು ಆಶೀರ್ವಾದ ಮಾಡಿ ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೆನ್.